ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ನಾನು ಸಂಪುಟದಲ್ಲಿ ಇರಲ್ಲ ಅನ್ನೋ ಮಾತನ್ನ ಹೇಳಿದ್ರು ರಾಜಣ್ಣ ಅವರು. ಬಹಿರಂಗವಾಗಿ ಈ ಒಂದು ಮಾತನ್ನ ಹೇಳಿದ್ರು ರಾಜಣ್ಣ ಅವರು. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ ರಾಜಣ್ಣ ಅವರ ಜೊತೆಗೇನೆ. ಡಿ.ಕೆ. ಸಿಎಂ ಆದ್ರೆ ನಾನು ಸಂಪುಟದಲ್ಲಿ ಸಚಿವ ಆಗೋದಿಲ್ಲ, ಯಾರು ನನ್ನ ಪರ ಹೋರಾಟ ಮಾಡ್ತಾರೆ ಅವರಿಗೆ ಚಿರಋಣಿ. ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ನನಗೆ ಸ್ಥಾನ ಬೇಡವೇ ಬೇಡ, ಕುಸ್ತಿ ಆಡಿದವರ ಜೊತೆ ದೋಸ್ತಿ ಬೆಳೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆಪ್ತ ಮಿತ್ರ ಡಿ.ಕೆ. ಶಿವಕುಮಾರ್ ಅವರ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಆರಂಭದಿಂದಲೂ ಕೂಡ ಕೆ.ಎನ್. ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಪರವಾಗಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಬಂದ್ರು, ನೇರ ಮಾತುಗಳನ್ನ ಆಡ್ತಾ, ಅದೇ ಒಂದು ಮಾತೆ ಅವರ ಸಚಿವ ಸ್ಥಾನದಿಂದ ಅವರು ಹೊರಗೆ ಬರೋದಕ್ಕೆ ಅಥವಾ ಸಚಿವ ಸ್ಥಾನದಿಂದ ಕೆಳಗಿಳಿಯೋದಕ್ಕೂ ಕೂಡ ಕಾರಣ ಆಯಿತು ಅನ್ನೋಂಥದ್ದು ಸ್ಪಷ್ಟ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಬಣದಲ್ಲಿದ್ದಂಥ ಮುಖ್ಯಮಂತ್ರಿಗಳ ಆಪ್ತ ಸಚಿವರನ್ನ ಭೇಟಿಯಾಗಿ ಮಾತಾಡ್ತಾ ಇರುವಂಥದ್ದು, ಅದರ ಜೊತೆಗೆ ನಿನ್ನೆ ಕೆ.ಎನ್. ರಾಜಣ್ಣ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೆಲ್ಲ ಲೆಕ್ಕಾಚಾರ ಇದೆ, ಯಾವ ಒಂದು ರಣತಂತ್ರ ಅಡಗಿದೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯ ಹಿಂದೆ ವಿದ್ಯಾ? ಮಧುಕರ್, ರಾಜಕಾರಣಿಗಳು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ತನ್ನನ್ನ ವಿರೋಧಿಸುವವರನ್ನ ಅವರು ಭೇಟಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ರಾಜಕೀಯ ಲೆಕ್ಕಾಚಾರ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ತನ್ನನ್ನ ವಿರೋಧಿಸುವವರನ್ನ ಭೇಟಿಯಾಗಿ ಅವರನ್ನ ಮಿತ್ರರನ್ನಾಗಿಸೋದ್ಕೊಳ್ಳೋದಕ್ಕೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಂದಾಗಿರುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಶಾಸಕರು ಸಚಿವರು ಮಾಡ್ತಾನೆ ಇರ್ತಾರೆ. ತಮ್ಮನ್ನ ವಿರೋಧಿಸುವಂತಹವರ ಶಾಸಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಸಚಿವರು ಮಾಡ್ತಾರೆ. ಅದರ ಜೊತೆಗೆ ಯಾರೆಲ್ಲ ಅಸಮಾಧಾನಿತರಾಗಿರ್ತಾರೆ ಅಂತವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತಹ ಕೆಲಸವನ್ನ ರಾಜಕಾರಣದಲ್ಲಿ ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಈಗ ಆಲ್ರೆಡಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅದರ ಜೊತೆಗೆ ಅವರ ಆಪ್ತ ಬಳಗ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಹೈಕಮಾಂಡ್ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾವು ಯಾವ ರೀತಿಯಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಗಳಲ್ಲಿ ಸಾಕಷ್ಟು ಡಿನ್ನರ್ ಮೀಟಿಂಗ್ ಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಮ ಮುಂದೆ ಇರುವಂತದ್ದು ಸಿಎಂ ಆಪ್ತ ಬಳಗದ ಸಚಿವರು. ಸೊ ಇದೆಲ್ಲದರ ಮಧ್ಯೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಇರುವಂತಹ ಸಚಿವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಅವರನ್ನ ಪ್ರಬಲವಾಗಿ ವಿರೋಧಿಸುವವರನ್ನ ಭೇಟಿ ಮಾಡ್ತಾ ಇರುವಂತದ್ದು ಕುತೂಹಲವನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ CLP ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಈ ವಿಚಾರಗಳನ್ನ ಇಟ್ಕೊಂಡು, ಮುಖ್ಯವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇರುವಂತಹ ಆರೋಪವೇ ಅವರು ಶಾಸಕರನ್ನ ಸರಿಯಾಗಿ ನಡೆಸಿಕೊಳ್ಳಲ್ಲ, ಸರಿಯಾಗಿ ಮಾತನಾಡಿಸಲ್ಲ ಅನ್ನುವಂತಹ ಆರೋಪಗಳು ಸಾಕಷ್ಟು ಇದೆ. ಅದೇ ಕಾರಣಕ್ಕಾಗಿ ಅವರ ಜೊತೆ ಯಾರು ಕೂಡ ಶಾಸಕರು ಇಲ್ಲ ಅನ್ನುವಂತಹದ್ದನ್ನ ಸಾಕಷ್ಟು ಸಚಿವರು ಅಂದ್ರೆ ಸಿಎಂ ಆಪ್ತ ಬಳಗದಲ್ಲಿರುವಂತಹ ಸಚಿವರು ಮತ್ತು ಶಾಸಕರು ಹೇಳಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ CLP ಸಭೆಯಲ್ಲಿ ಈ ರೀತಿಯಾದಂತಹ ಆರೋಪಗಳು ತನ್ನ ಮೇಲೆ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿಯೇ ಈಗ ಸಾಕಷ್ಟು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿರುವಂಥದ್ದು. ಅದರ ಭಾಗವಾಗಿ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರು, MB ಪಾಟೀಲ್ ಅವರನ್ನ ಭೇಟಿಯಾಗಿದ್ರು. MB ಪಾಟೀಲ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಅವರು ಸಪರೇಟ್ ಆಗಿ ಮಾತುಕತೆಯನ್ನ ನಡೆಸಿದ್ರು ಒಂದು ರೂಮ್ ನಲ್ಲಿ ಕೂತು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ 2 ಬಾರಿ ಭೇಟಿಯಾಗಿ ಅವರು ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಇಬ್ಬರಲ್ಲೂ ಕೂಡ ಅವರು ಮನವಿಯನ್ನ ಮಾಡಿರುವಂತದ್ದು, ನೀವು ನನ್ನ ಸಿಎಂ ಸ್ಥಾನಕ್ಕೆ ನಾನು ಏರುವಂತಹ ಸಂದರ್ಭ ನೀವು ನನಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಇದರೆಲ್ಲದರ ನಡುವೆ ಅತ್ಯಾಪ್ತರಾಗಿರುವಂತಹ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಅಂತಾನೆ ಗುರುತಿಸಿಕೊಂಡಿರುವಂತಹ ಕೆ.ಎನ್. ರಾಜಣ್ಣ ಅವರನ್ನ ಕೂಡ ನಿನ್ನೆ ರಾತ್ರಿ ಭೇಟಿಯಾಗಿರುವಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ನಾವು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೂ ಕೂಡ ತನಗೆ ಒಂದು ಕಪ್ಪು ಚುಕ್ಕೆ ಇದೆ ಅಥವಾ ನನ್ನ ಮೇಲೆ ಒಂದು ಆರೋಪ ಇದೆ ಅನ್ನುವಂಥದ್ದನ್ನ ಕೂಡ ಹೈಕಮಾಂಡ್ ಮುಂದೆ ಯಾರು ಕೂಡ ಹೇಳ್ಕೊಳ್ಬಾರ್ದು, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಇನ್ನೊಂದು ಕಡೆ ಕೆ.ಎನ್. ರಾಜಣ್ಣ ಅವರು ಸಿಎಂ ಅತ್ಯಾಪ್ತರು, ಅದರ ಜೊತೆಗೆ ಅವರು ಪ್ರಬಲವಾಗಿ ವಿರೋಧಿಸಿದಂತವರು. ಕೆ.ಎನ್. ರಾಜಣ್ಣ ಅವರ ಸಚಿವ ಸ್ಥಾನ ಹೋಗೋದಿಕ್ಕೂ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಿದಂತಹದ್ದನ್ನ ನೋಡಿದ್ವಿ. ಅದಾದ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲೇ ಅವರು ಕೂತು ನಾನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಸಿಎಂ ಆದ್ರೆ ಅವರ ಸಚಿವ ಸಂಪುಟದಲ್ಲಿ ನಾನು ಸಚಿವನಾಗಲ್ಲ ಅನ್ನುವಂತಹ ನೇರ ನುಡಿಯನ್ನ ಅವರು ಹೇಳಿದ್ರು. ಇದೆಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈಗ ಭೇಟಿಯನ್ನ ಮಾಡಿ ಅವರಿಗೆ ಒಂದಷ್ಟು
ಮಾತನ್ನ ಕೊಟ್ಟಿದ್ದಾರೆ. ನಾನು ಸಿಎಂ ಆದ್ರೆ ನಿಮ್ಮ ಮಗ ಅಥವಾ ನಿಮ್ಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ವಿದ್ಯಾ. ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಆದ್ರೆ DCM DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಚಿವರನ್ನ ಭೇಟಿ ಆಗ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಮಧುಕರ್. ಓಕೆ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.